ಮಕ್ಕಳಿರೋ ಮನೆಯಲ್ಲಿ ಯಾವ ಬಾಕ್ಸ್ ಖಾಲಿ ಇದ್ದರೂ ತುಪ್ಪದ ಬಾಕ್ಸ್ ಮಾತ್ರ ಖಾಲಿ ಆಗೋಂಗೆ ಇಲ್ಲ. ನಮ್ಮ ಮಾವ ಬೆಣ್ಣೆ ತೊಗೊಂಡು ಬಂದಿದ್ರು, ಸೊ ತುಪ್ಪ ಕಾಯಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಕಾಯಿಸ್ತಿದ್ದೀರಾ ಅಂದರೂ ತುಂಬ ನೀಟಾಗಿ ಕಾಯಿಸ್ಕೊಳ್ಬೋದು. ಇಲ್ಲಿ ಒಂದು 2 ಸ್ಪೂನ್ ಮೆಂತೆ, ಲವಂಗ ಮತ್ತು ಏಲಕ್ಕಿ ಹಾಕ್ಬಿಟ್ಟು ಕೆಂಪುಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಅರಿಶಿಣದ ಕೊಂಬನ್ನು ಕೂಡ ನೀವು ಪೌಡರ್ ಮಾಡ್ಕೊಂಡು ಹಾಕ್ಕೊಳ್ಬೋದು, ಅಥವಾ ಅರಿಶಿಣದ ಪುಡಿ ಇರುತ್ತಲ್ವ, ಅಡುಗೆ ಅರಿಶಿಣ, ಅದನ್ನು ಕೂಡ ಹಾಕ್ಕೊಂಡು ಈ ಥರ ತರಿಯಾಗಿ ಪೌಡರ್ ಮಾಡಿಕೊಂಡ್ರೆ ಸಾಕು. ತುಂಬ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ನಾವು ತುಂಬ ದಿನ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೋದು. ನಾವು ಅವಾಗವಾಗ ತುಪ್ಪದ ಪುಡಿ ಮಾಡ್ತಾನೆ ಇರ್ತೀವಿ, ಸೊ ಅದಕ್ಕೆ ಈ ಥರ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಂಡಿರ್ತೀವಿ. ಫಸ್ಟು ಅರ್ಧದಷ್ಟು ಬೆಣ್ಣೆ ಕಾದ್ಮೇಲೆ ಒಂದು ಅರ್ಧದಿಂದ 3/4 ಸ್ಪೂನಷ್ಟು ತುಪ್ಪದ ಪುಡಿ, 1 ವೀಳ್ಯದೆಲೆ ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕೋದ್ರಿಂದ ತುಪ್ಪ ತುಂಬಾ ಘಮ ಘಮ ಅಂತಿರುತ್ತೆ. ಮೇಲ್ಗಡೆ ಇರೋ ವೈಟ್ ಕೆನೆ ಎಲ್ಲ ಕಮ್ಮಿಯಾಗಿ ಒಂದ್ಸಲ ಈ ಥರ ಉಪ್ಪು ಬರುತ್ತೆ ಅಲ್ವಾ, ಆವಾಗ ನೋಡ್ಕೊಂಡು ಆಫ್ ಮಾಡ್ಕೊಂಬಿಡಿ. ಈ ಥರ ತಳ ಕಾಣಿಸ್ತಾ ಇದ್ದರೆ ತುಪ್ಪ ನೀಟಾಗಿ ಬಂದಿದೆ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಜಾಸ್ತಿ ಕಾಯಿಸ್ಕೊಂಡು ಸೀಸ್ಕೊಳ್ಳೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.